ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಬಳ್ಳಾರಿ ಜೈಲಿನಲ್ಲೂ ತಮ್ಮ ದೇಹದ ಬಗ್ಗೆ ಗಮನ ಹರಿಸಿರುವ ದರ್ಶನ್, ಸಿನಿಮಾಗೆ ತೊಂದರೆ ಆಗಬಾರದು ಅಂತ ಕಸರತ್ತು. ನಾಳೆ ಜಾಮೀನಿಗೆ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸುವ ಸಾಧ್ಯತೆ. ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ನಾಳೆ ಮುಕ್ತಾಯ. ವಿವಿಧ ಜೈಲುಗಳಿಂದ ಆರೋಪಿಗಳು ನಾಳೆ ಕೋರ್ಟ್ಗೆ ಹಾಜರು. 24ನೇ ಎಸಿಎಂಎಂ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು. ಪವಿತ್ರಾಳನ್ನ ಕೆಟ್ಟದಾಗಿ ನೋಡಿದ ಕಣ್ಣು ಇರಬಾರ್ದು ಬಾಸ್. ದರ್ಶನ್ ನನ್ನ ಪ್ರಚೋದಿಸಿದ್ರು A4 ರಘು, A5 ನಂದೀಶ್. ಸಿನಿಮಾ ಸ್ಟೈಲ್ನಲ್ಲಿ ರೇಣುಕಾಸ್ವಾಮಿ ಕಣ್ಣಿಗೆ ಪಂಚ್ ಕೊಟ್ಟಿದ್ದ ಡೆವಿಲ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ A16 ಕೇಶವಮೂರ್ತಿ ಭಾಗಿಯಾಗಿದ್ದೇ ರೋಚಕ. ಟೀ ಕುಡಿಯೋಕೆ ಹೋದವನು ಹೋಗಿದ್ದು ಸೇರಿದ್ದು ಜೈಲಿಗೆ. ಸರೆಂಡರ್ ಆದ್ರೆ ದುಡ್ಡು ಸಿಗುತ್ತೆ ಅಂತ ಪಟ್ಟಣಗೆರೆ ಶೆಡ್ಗೆ ಹೋಗಿ ತಗಲಾಕೊಂಡ. ಹಣ ರಿಕವರಿ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ. ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ಮುಂದಿನ ಸಿಎಂ ಚರ್ಚೆ. ಸಿದ್ದರಾಮಯ್ಯ ಸ್ಥಾನ ತೊರೆದ್ರೆ ಸತೀಶ್ ಜಾರಕಿಹೊಳಿಗೆ ಕೊಡ್ಲಿ. ಸಾಹುಕಾರ್ ಪರ ಬೆಳಗಾವಿ ಭಾಗದಲ್ಲಿ ಜೋರಾದ ಅಭಿಯಾನ. ಸತೀಶ್ ಸಿಎಂ ಆದ್ರೆ ನನ್ನ ಬೆಂಬಲ ಎಂದ ಲಕ್ಷ್ಮಣ್ ಸವದಿ. ಸಚಿವರಾಗೋ ಲೆಕ್ಕಾಚಾರದಲ್ಲಿ ಸಾಹುಕಾರ್ ಜೊತೆ ಪೈಪೋಟಿ ಬೇಡ ಎಂಬ ನಿರ್ಧಾರ. ಅಥಣಿ ಶಾಸಕರ ಜೊತೆ ಸ್ನೇಹದ ಹಸ್ತ ಬಾಚಿಸ್ತಾರ ಸತೀಶ್ ಜಾರಕಿಹೊಳಿ. ನನಗೆ ಸಿಎಂ ಆಗುವ ಆಸೆ ಇಲ್ಲ, ಭಗವಂತ ಇಷ್ಟು ಕೊಟ್ಟಿದ್ದಾನೆ ಸಾಕು, ಸಂತೃಪ್ತಿಯಲ್ಲಿದ್ದೀನಿ. ಸೀನಿಯಾರಿಟಿ ಮಾನದಂಡ ಅಲ್ಲ ಅನ್ನೋದು ನನಗೂ ಗೊತ್ತು ಎಂದ ಸಚಿವ ಶಿವಾನಂದ ಪಾಟೀಲ್. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ. ರಾಜ್ಯದಲ್ಲಿ ಯಾವುದೇ ಬದಲಾವಣೆಯೂ ಆಗಲ್ಲ. ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಸಚಿವ ಭೈರತಿ ಸುರೇಶ್ ಬ್ಯಾಟಿಂಗ್. ಸಿಎಂ ಸಿದ್ದರಾಮಯ್ಯ ಬಳಿಕ ಸಚಿವ ಭೈರತಿ ಸುರೇಶ್ ಟೆಂಪಲ್ ರನ್. ಮೂಡಾ ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸರ್ಕಾರ. ನಾಳೆ ಹೈಕೋರ್ಟ್ ವಿಚಾರಣೆ ಹಿನ್ನೆಲೆ ಚಾಮುಂಡೇಶ್ವರಿ ನಂಜುಂಡೇಶ್ವರನಿಗೆ ಮೊರೆ. ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ರಿಂದ ಆಹ್ವಾನ ಹಿನ್ನೆಲೆ ಇಂದು ರಾತ್ರಿ ಕುಟುಂಬ ಸಮೇತ ಅಮೆರಿಕಾಗೆ ತೆರಳುವ ಡಿಸಿಎಂ ಡಿಕೆಶಿ. ನಾರ್ತ್ ಕ್ಯಾರೋಲಿನಾದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗಿ. 14ರಂದು ಸ್ವದೇಶಕ್ಕೆ ವಾಪಸ್. ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿ 2 ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನಕ್ಕೆ ಯತ್ನ. ಅಕ್ಕಪಕ್ಕ ಶಾಪ್ಗಳ ಸಿಸಿಟಿವಿ ಕೇಬಲ್ ಕಟ್ ಮಾಡಿದ್ದ ಖದೀಮರು. ಪೊಲೀಸ್ ಸೈರನ್ ಸದ್ದು ಕೇಳ್ತಿದ್ದಂತೆ ಎಸ್ಕೆ. ಮೈದುಂಬಿ ಹರಿಯುವ ನದಿ ಮೇಲೆ ನೇತಾಡ್ತಿವೆ ಹೈಟೆನ್ಷನ್ ವೈರ್ಗಳು. ಹೂವಿನ ಹೆಡಗಿ ಸೇತುವೆ ಮೇಲೆ ಜೀವ ಕೈಯಲ್ಲಿ ಹಿಡಿದು ಜನರ ಸಂಚಾರ. ಪವರ್ ಗ್ರಿಡ್ RTPS ವೈರ್ಗಳನ್ನ ಬಿಗಿಗೊಳಿಸಬೇಕು ಅಂತ ಸ್ಥಳೀಯರ ಒತ್ತಾಯ. ಸುಪ್ರಸಿದ್ಧ ಹುಬ್ಬಳ್ಳಿಯ ಚಬ್ಬಿ ಗಣೇಶೋತ್ಸವ ಸಂಭ್ರಮ. ಒಮ್ಮೆ ದರ್ಶನ ತೆಗೆದುಕೊಂಡ್ರೆ ಸತತ 3 ವರ್ಷ ಹೋಗಬೇಕೆಂಬ ಪ್ರತೀತಿ. ರಾಜ್ಯ ಹೊರ ರಾಜ್ಯಗಳಿಂದ ಬರ್ತಿರೋ ಭಕ್ತಗಣ. ನಾಳೆ ರಾತ್ರಿ ವಿಸರ್ಜನೆಗೊಳ್ಳಲಿರುವ ವಿನಾಯಕ. ವಿಶ್ವಮಂಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕುಂಭಾಭಿಷೇಕ. ಶ್ರೀರಂಗಪಟ್ಟಣದ ಬೆಳಗೊಳ ಕ್ಷೇತ್ರದಲ್ಲಿರುವ ದೇಗುಲದಲ್ಲಿ 200ಕ್ಕೂ ಹೆಚ್ಚು ವೈದಿಕರಿಂದ ಪೂಜೆ. ದೇಶ ವಿದೇಶಗಳಿಂದ ಬಂದ ಭಕ್ತರಿಂದ ದರ್ಶನ. ಕುಡಿದು ವಿಮಾನ ನಿಲ್ದಾಣದಲ್ಲಿ ಜೈಲರ್ ಸಿನಿಮಾದ ವಿಲನ್ ವಿನಾಯಗನ್ ಗಲಾಟೆ. ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕುಡಿದು ಅಸಂಬದ್ಧ ವರ್ತನೆ. CISF ಜೊತೆಗೆ ವಾಗ್ವಾದ ನಡೆಸಿ ತಪಾಸಣೆಗೆ ಅಡ್ಡಿಪಡಿಸಿದ್ದಕ್ಕೆ ವಶಕ್ಕೆ. ದಿಢೀರನೆ ಆಸ್ಪತ್ರೆಗೆ ಎಂಟ್ರಿ ಕೊಟ್ಟ ದೀಪಿಕಾ ಪಡುಕೋಣೆ, ರಣವೀರ್ ಸಿಂಗ್. ಸೆಪ್ಟೆಂಬರ್ 28ಕ್ಕೂ ಮೊದಲೇ ಮನೆಗೆ ಮಗು ಆಗಮಿಸುವ ಸಾಧ್ಯತೆ. ಸಾಮಾಜಿಕ ಜಾಲತಾಣದಲ್ಲಿ ದಂಪತಿಗೆ ಅಭಿನಂದನೆಗಳ ಮಹಾಪೂರ. ಬಜಾರ್ ಬೈಟು ಲವ್ ವಾಮನ ಬಳಿಕ ಹಯಗ್ರೀವ ಆದ ಧನ್ವೀರ್.
ಹುಟ್ಟುಹಬ್ಬ ಪ್ರಯುಕ್ತ ಹಯಗ್ರೀವ ಫಸ್ಟ್ ಲುಕ್ ರಿವೀಲ್. ಪೊಲೀಸ್ ಪಾತ್ರದಲ್ಲಿ ಧನ್ವೀರ್ ನಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.